ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ವೀಕ್ಷಕರೇ, ಇವತ್ತು ಬಿಳಿ ಕೂದಲೇ ಸಮಸ್ಯೆ ತುಂಬಾ ಇದೆ ಅಂತ ಅಂದ್ಕೊಂಡವರಿಗೆ ಈ ಥರ ನಿಮಗೂ ಕೂಡ ನ್ಯಾಚುರಲ್ ಆಗಿರುವಂಥ ಬ್ಲ್ಯಾಕ್ ಕಲರ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡುವಂಥದ್ದು, ಕೆಮಿಕಲ್ ಇಲ್ದೇ ರೀತಿ ಬ್ಲ್ಯಾಕ್ ಕಲರ್ ರೆಡಿ ಮಾಡ್ಕೋಬೋದು. ಈ ರೀತಿ ಕಲರ್ ಮಾಡಿಕೊಂಡು ವರ್ಷದಲ್ಲಿ ಒಂದು ಸರ್ತಿ ಕೂಡ ಹಚ್ಕೊಂಡ್ರೆ ಸಾಕು, ನಿಮ್ಮ ಕೂದಲು ಕಪ್ಪಗಾಗಿ ಉಳಿಯುತ್ತೆ ಸ್ನೇಹಿತರೆ. ಹಾಗಾದರೆ ಸಣ್ಣವರಿಂದ ವಯಸ್ಸಾದವರೆಗೂ ಕೂಡ ಈ ರೀತಿ ಕಲರ್ ಯೂಸ್ ಮಾಡ್ಬೋದು. ತುಂಬಾ ನ್ಯಾಚುರಲ್ ಆಗಿರುವಂಥ ಕಲರ್ ನೋಡಿ, ಈ ಥರ ಕೂಡ ನಮಗೆ ಕಪ್ಪು ಕಲರ್ ಸಿಗುತ್ತೆ. ನ್ಯಾಚುರಲ್ ಆಗಿ ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಪೂರ್ತಿ ಎಂಡ್ವರೆಗೂ ನೋಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ, ಹಾಗೆ 4 ಜನರಿಗೆ ಶೇರ್ ಮಾಡ್ಬೋದು, ಅವರು ಕೂಡ ನೋಡಲಿ, ಟ್ರೈ ಮಾಡಲಿ, ಹಾಗೆ ನಮಗೆ ಸಪೋರ್ಟ್ ಮಾಡಲಿ ಅಂತ ನಾನು ಅಂದ್ಕೊಳ್ತೀನಿ. ಹಾಗಿದ್ರೆ ನೋಡಿ, ನನ್ನ ಕೈ ಎಲ್ಲ ಪೂರ್ತಿ ಎಷ್ಟು ಕಪ್ಪಗಾಗಿರುವಂಥದ್ದು, ಹಾಗೆ ಕೂದಲು ಕೂಡ ತುಂಬಾ ಕಪ್ಪಗಾಗಿರುವಂಥದ್ದು ಸ್ನೇಹಿತರೆ. ಖಂಡಿತವಾಗಿ ಯೂಸ್ ಮಾಡ್ಬೋದು. ಅದು ಯಾವ ಥರವಾಗಿ ಮಾಡೋದಂತ ಕಲರ್ ತೋರಿಸ್ತಾ ಇದ್ದೀನಿ, ಬನ್ನಿ. ಫಸ್ಟಿಗೆ ನೋಡಿ, ಈಗ ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬೇಕಂದ್ರೆ ನ್ಯಾಚುರಲ್ ಆಗಿರುವಂಥದ್ದು, ಅದಕ್ಕೆ ನಮ್ಮ ಹತ್ರ ಏನಂದರೆ ಕಬ್ಬಿಣದ ಬಾಂಡ್ಲಿ ಇರಲೇಬೇಕು. ಯಾಕಂದರೆ ಕಬ್ಬಿಣದ ಬಾಂಡ್ಲಿಯಲ್ಲಿ ನಾವು ಕಲರ್ ಮಾಡಿಕೊಂಡ್ರೆ ಅದು ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಕಬ್ಬಿಣದ ಬಾಂಡ್ಲಿಯಲ್ಲಿ ಮಾಡಿಕೊಂಡ್ರೆ ನಮಗೆ ಕಬ್ಬಿಣದ ಅಂಶ ಅದರಲ್ಲಿ ಬಿಟ್ಕೊಳ್ಳುವಾಗ ಅದು ಬ್ಲ್ಯಾಕ್ ಕಲರ್ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ಅದಕ್ಕೋಸ್ಕರ ಕಬ್ಬಿಣದ ಬಾಂಡ್ಲಿ ಖಂಡಿತವಾಗಿ ಟ್ರೈ ಮಾಡ್ಬೋದು. ಕಬ್ಬಿಣ ಬಾಂಡ್ಲಿ ಇಲ್ದವರು ಹಾಗೆ ಕೂಡ ಟ್ರೈ ಮಾಡಿ ನೋಡಿ, ಸ್ವಲ್ಪ ಕಲರ್ ಕಡಿಮೆ ಬರುತ್ತೆ ಅಷ್ಟೇ ನೋಡಿ. ಇವಾಗ ನಾನು ಕಬ್ಬಿಣದ ಕಡೆ ತೊಗೊಂಡಿದ್ದೀನಿ, ಅದರಲ್ಲಿ ನಾನು ಇವಾಗ ಸ್ಟವ್ ಮೇಲೆ ಹಚ್ಕೊಂಡು ಇಟ್ಕೊಂಡಿರೋದು. ಆಮೇಲೆ ಅದಕ್ಕೆ 1 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ನಿಮ್ಮ ತಲೆ ಕೂದಲಿದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀವು ಕಲಿಸ್ಕೋಬೋದು. ನಿಮ್ಮ ಕೂದಲು ಎಷ್ಟು ಇದೆ ನೋಡಿಕೊಂಡು ನೀವು ಆ ರೀತಿ ಮೆಹಂದಿ ಕಲಿಸ್ಕೋಬೇಕಾಗತ್ತೆ. ಇವಾಗ ನೋಡಿ, ನೀರಿಗೆ ಸ್ವಲ್ಪ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ನಾನು ಒಂದು 2 ರೂಪಾಯಿ ನೆಸ್ಕೆಫೆ ಕಾಫಿ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಕಾಫಿ ಪುಡಿ ಹಾಕೊಳ್ಳೋದ್ರಿಂದ ನಮಗೆ ಕಲರ್ ಕೂಡ ತುಂಬಾ ನ್ಯಾಚುರಲಾಗಿ ಒಂಥರ ಚೆನ್ನಾಗಿ ಸಿಗುತ್ತೆ ಕಲರ್. ಅದು ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೂಡ ಸ್ಕಿಪ್ ಮಾಡ್ಕೋಬೋದು. ಇವಾಗ ನಾನು 2 ರೂಪೀಸ್ ಒಂದು ಕಾಫಿ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಕಾಫಿ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಯಾಕಂದರೆ ನಾವೀಗ 1 ಲೋಟದಷ್ಟು ನೀರು ಹಾಕಿರ್ತೀವಿ, ಅದು ಒಂದು ಅರ್ಧದಷ್ಟು ಆಗಬೇಕು. ಈ ಥರ ಕೂಡ ನಾವು ನ್ಯಾಚುರಲ್ ಆಗಿರುವಂಥ ಕಲರ್ಗಳು ರೆಡಿ ಮಾಡ್ಕೋಬೋದು ಸ್ನೇಹಿತರೆ ಇದರಲ್ಲಿ. ಯಾಕಂದರೆ ನಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಬಳಸೋದ್ರ ಬದಲಾಗಿ ಈ ಥರ ನಾವು ನ್ಯಾಚುರಲ್ ಆಗಿರುವಂಥದ್ದು ಬಳಸ್ತಾ ಬರ್ಬೋದು. ಕಾಫಿ ಪುಡಿ ಕೂಡ ನಮ್ಮ ತಲೆಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಕೂದಲು ಶೈನಿಯಾಗಿ ಕಪ್ಪಗಾಗುತ್ತೆ. ಅದಕ್ಕೋಸ್ಕರ ನಾನು ಕಾಫಿ ಪುಡಿ ಹಾಕಿದ್ದೀನಿ. ಇವಾಗ ನೋಡಿ, ಚೆನ್ನಾಗಿ ಕುದಿಸ್ತಾನೆ ಇರುವಾಗ ಎಲ್ಲಿವರೆಗೂ ಕುದಿಯುತ್ತೆ ಅಲ್ಲಿವರೆಗೂ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ. ಅದು ಕೂಡ ಕಾಣಿಸ್ತಾ ಇರ್ಬೋದು. ಇಷ್ಟು ಚೆನ್ನಾಗಿ ಕುದಿಸ್ಕೊಂಡು ನಾನು ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಆಮೇಲೆ ಅದಕ್ಕೆ ನಾನು ಏನು ಮಿಕ್ಸ್ ಮಾಡ್ತೀನಂದರೆ ನೋಡಿ, ನಾನು ಹೀನಾ ಮೆಹಂದಿ ಪುಡಿ ತೊಗೊಂಡಿರೋದು. ಈ ಹೀನಾ ಮೆಹಂದಿ ಪೌಡ್ರ್ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿರೋದು. ಅದ್ರ ಜೊತೆಗೆ ನೋಡಿ, ನಾನು ಆವ್ಲಾ ಮೆಹಂದಿ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಹಾಕಿ. ಅದರಲ್ಲಿ ನಿಮ್ಮ ಕೂದಲು ಜಾಸ್ತಿ ಕಡಿಮೆ ಇದ್ದರೆ ನೀವು ಜಾಸ್ತಿ ಯೂಸ್ ಮಾಡ್ಬೋದು. ಇವಾಗ ನೋಡಿ, ಆವ್ಲಾ ಮೆಹಂದಿ ಪುಡಿ ಕೂಡ ಅಷ್ಟೇ ಹಾಕ್ಕೊಂಡಿರೋದು, ಹೀನಾ ಮೆಹಂದಿ ಪುಡಿ ಕೂಡ ಅಷ್ಟೇ ಹಾಕಿದ್ದೀನಿ. ಹಾಕಿ ನಾನು ಇವಾಗ ಮಿಕ್ಸ್ ಮಾಡ್ತೀನಿ. ಇವೆರಡೂ ಕೂಡ ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಮೆಹಂದಿಯಲ್ಲಿ ಮಿಕ್ಸ್ ಮಾಡಿಬಿಡಿ ನೀರಲ್ಲಿ. ಇವಾಗ ಈ ಕಾಫಿ ಪುಡಿ ನೀರೆಲ್ಲ ಚೆನ್ನಾಗಿ ಮೆಹಂದಿಯಲ್ಲಿ ಮಿಕ್ಸ್ ಮಾಡ್ತಾ ಹೋದಾಗ ನಮ್ಮ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಹೋಗುತ್ತೆ ಅಂತ, ಕಾಫಿ ಕಲರ್ ಆಗಿರೋದ್ರಿಂದ. ಇವಾಗ ನೋಡಿ ಏನು ಮಾಡಬೇಕಂದ್ರೆ, ನಮಗೆ ಕಲರ್ ತುಂಬಾ ಚೆನ್ನಾಗಿ ಬ್ಲ್ಯಾಕ್ ಬರಬೇಕಂದ್ರೆ ಅದು ಕೂಡ ಈ ರೀತಿ ಮಾಡ್ಕೊಳ್ಳೇಬೇಕಾಗತ್ತೆ. ಇವಾಗ ಮೆಹಂದಿ ಕಲಸಿದ ತಕ್ಷಣ ನಾವೇನು ಮಾಡಬೇಕಂದ್ರೆ ಎಲ್ಲ ಪೂರಾ ಬಾಣಲಿ ಎಲ್ಲ ಈ ರೀತಿ ಸ್ಪೂನಿಂದ ಹಾಕ್ತಾ ಇರಬೇಕು. ಈ ಥರ ಹಾಕೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ, ಕಬ್ಬಿಣದ ಬಾಣಲಿಯಲ್ಲಿ ಮಾಡುತ್ತೀವಿ, ಅದು ಕಬ್ಬಿಣದ ಅಂಶ ಪೂರ್ತಿ ಮೆಹಂದಿಗೆಲ್ಲ ಚೆನ್ನಾಗಿ ಬಿಟ್ಕೊಳ್ತಾ ಬರುತ್ತೆ. ಹಾಗೆ ನಾವು ಕಲಸಿ ಮಧ್ಯದಲ್ಲೇ ಇಟ್ಕೊಂಡ್ಮೇಲೆ ಸ್ವಲ್ಪನೇ ಕಲರ್ ಬರುತ್ತೆ. ಈ ಥರ ಮಾಡ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಇವಾಗ ಇದು ನಾನು ಇಷ್ಟೆಲ್ಲ ಕೂಡ ಸೈಡಿಗೆ ಮೆಹಂದಿ ಹಾಕಿದ್ದೀನಿ. ಒಂದು 5 ನಿಮಿಷ ಬಿಟ್ಟು ಮತ್ತೊಂದು ಸರ್ತಿ ಹಾಕ್ತೀನಿ. ಇವಾಗ ನೋಡಿ, ಒಂದು 5 ನಿಮಿಷದ್ವರೆಗೂ ಕೂಡ ಬಿಟ್ಕೊಂಡೆ. ಆಮೇಲೆ ಮತ್ತೊಂದು ಸರ್ತಿ ನಾನು ಇದು ಮತ್ತೆ ಮೆಹಂದಿ ಲೇಯರ್ ಹಾಕ್ತೀನಿ ನೋಡಿ, ಈ ರೀತಿ ಬಾಣಲಿಗೆ. ಇವಾಗ ಕಾಣಿಸ್ತಾ ಇರ್ಬೋದು, ಅವಾಗಿನಕ್ಕಿಂತ ಇವಾಗ ಸ್ವಲ್ಪ ಸ್ವಲ್ಪ ಕಪ್ಪು ಆಗ್ತಾ ಬರುತ್ತೆ ಸೈಡಿಗೆ. ಈ ರೀತಿ ಮೆಹಂದಿ ಮೇಲೆ ಅದ್ರ ಮೇಲೆ ಹಾಕ್ತಾ ಹೋದರೆ ಮೆಹಂದಿ ಪೂರ್ತಿ ಕಪ್ಪು ಆಗುತ್ತೆ. ಗೋದ್ರೇಜ್ ಯಾವ ರೀತಿ ಇರುತ್ತಲ್ಲ ಕಲರ್, ಅದೇ ಥರವಾಗಿ ಕಲರ್ ಬರುತ್ತೆ ಸ್ನೇಹಿತರೆ. ಇವಾಗ ನೋಡಿ, ಇನ್ನೂ ಕೂಡ ಹಾಕ್ತಾಯಿದ್ದೀನಿ. ಇದೇ ಥರವಾಗಿ ಒಂದು 2-3 ಸರ್ತಿ ಈ ರೀತಿ ಲೇಯರ್ ಹಾಕ್ಬೋದು. ಇವಾಗ ಇದು ಮೆಹಂದಿ ನಾವು ಏನು ಮಾಡಬೇಕಂದ್ರೆ, ಓವರ್ ನೈಟ್ ರಾತ್ರಿ ಈ ರೀತಿ ಬಿಡಬೇಕಾಗತ್ತೆ. ಈ ರೀತಿ ಮಾಡಿ ಬೆಳಗ್ಗೆ ಹೊತ್ತಿಗೆ ನಿಮ್ಮ ಕೂದಲಿಗೆ ಹಚ್ಚೋದಕ್ಕೆ ಮೆಹಂದಿ ತುಂಬಾ ಚೆನ್ನಾಗಿ ಬ್ಲ್ಯಾಕ್ ಮೆಹಂದಿ ರೆಡಿ ಆಗುತ್ತೆ. ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು, ನಾನು ಹಾಕ್ತಾಯಿದ್ದೀನಿ ನೋಡಿ. ಇದೇ ಥರವಾಗಿ ಎಲ್ಲ ಕಡೆ ಸೈಡಿಗೆ ಮೆಹಂದಿ ಹಾಕ್ತಾನೆ ಇರಬೇಕು. ಈ ಥರ ಮೆಹಂದಿ ಹಾಕಿದ್ವಿ ಅಂದರೆ ನಮಗೆ ತುಂಬಾ ಬ್ಲ್ಯಾಕ್ ಆಗುತ್ತೆ. ಸೈಡಿಗೆಲ್ಲ ಬಾಣಲಿ ಎಲ್ಲ ಏನಾಗುತ್ತೆ, ಬ್ಲ್ಯಾಕ್ ಎಲ್ಲ ಬಿಟ್ಕೊಳ್ತಾ ಬರುತ್ತೆ. ಕಬ್ಬಿಣದ ಅಂಶ ಮೆಹಂದಿಯಲ್ಲಿ ಬಿಡ್ತಾ ಬರುತ್ತೆ. ಆವಾಗ ನಮ್ಮ ಮೆಹಂದಿ ತುಂಬಾ ಚೆನ್ನಾಗಿ ಬ್ಲ್ಯಾಕ್ ರೆಡಿ ಆಗುತ್ತೆ. ಇವಾಗ ಇದು ಪ್ಲೇಟ್ ಮುಚ್ಚಿ ನಾನು ರಾತ್ರಿ ಇಡೀ ಬಿಡ್ತೀನಿ. ಬೆಳಗ್ಗೆ ಹೊತ್ತಿಗೆ ನಿಮಗೆ ತೋರಿಸ್ತೀನಿ, ಬನ್ನಿ.
ಇವಾಗ ನೋಡಿ ನಾನು ರಾತ್ರಿ ಇಡೀ ಮೆಹಂದಿ ಬಿಟ್ಟಿದ್ದೆ, ಬೆಳಗ್ಗೆ ನಿಮಗೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ. 100% ಚೆನ್ನಾಗಿ ಈ ರೀತಿ ಕಲರ್ ಬರುತ್ತೆ ಸ್ನೇಹಿತರೆ. ಖಂಡಿತವಾಗಿ ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ರಿಸಲ್ಟ್ ಬಂದೇ ಬರುತ್ತೆ. ಇವಾಗ ನೋಡಿ ನಿಮಗೆ ಹೇಳಿದ್ದೆಲ್ಲ ಸೈಡಿಗೆಲ್ಲ ಈ ರೀತಿ ಮೆಹಂದಿ ಹಾಕ್ತಾ ಬಂದರೆ ನಮಗೆ ತುಂಬಾ ಚೆನ್ನಾಗಿ ಕಪ್ಪು ಆಗುತ್ತೆ ನೋಡಿ. ಸ್ವಲ್ಪ ಕೂಡ ಎಲ್ಲಿ ಕೂಡ ಮೆಹಂದಿ ನಮಗೆ ಕಾಣಿಸ್ತಾ ಇರ್ಬೋದು, ಎಲ್ಲಿ ಕೂಡ ಮೆಹಂದಿ ನಿಮಗೆ ಕಲರ್ ಕಾಣಿಸ್ತಾ ಇದೆಯಾ? ಇಲ್ಲಲ್ಲ. ಹಾಗಾಗಿ ಪೂರ್ತಿ ಕಪ್ಪು ಆಗುತ್ತೆ ನೋಡಿ. ಈ ಥರ ನೀವು ಕಲರ್ ರೆಡಿ ಮಾಡ್ಕೋಬೋದು ನೋಡಿ. ಇದರಲ್ಲಿ ಏನೂ ಕೂಡ ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗೇ ನಿಮ್ಮ ಕೂದಲಿಗೆ ಹಚ್ಕೊಂಡು ಒಂದು 3 ರಿಂದ 4 ಗಂಟೆಗಳ ಕಾಲ ಬಿಟ್ವಿ ಅಂದರೆ ತುಂಬಾ ಕಪ್ಪಗಾಗುತ್ತೆ ಸ್ನೇಹಿತರೆ ಕೂದಲು. ತುಂಬಾ ನ್ಯಾಚುರಲ್ ಆಗಿರುವಂಥ ಕಲರ್ ಸಿಗುವಂಥದ್ದು ನೋಡಿ. ಎಷ್ಟು ಕೈಯೆಲ್ಲ ಕಪ್ಪಗೆ ಮತ್ತು ಮೆಹಂದಿ ಕೂಡ ಒಂಥರ ಕೈಯಲ್ಲಿ ಹಿಡಿದ್ರೆ ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇರುವಂಥದ್ದು. ಇಷ್ಟು ಶೈನ್ ಆಗುತ್ತೆ ಯಾಕಂದರೆ ನಮ್ಮ ಅದರಲ್ಲಿ ಕಾಫಿ ಪುಡಿ ಈ ಥರ ಕೂಡ ನೀವು ರೆಡಿ ಮಾಡಿಕೊಂಡು ನಿಮ್ಮ ಕೂದಲಿಗೆ ಹಚ್ಕೊಂಡು ನೋಡಿ. ಎಷ್ಟೇ ಬಿಳಿ ಕೂದಲಿರಲಿ, ಎಷ್ಟೇ ವಯಸ್ಸಾದವರು ಕೂಡ ಇರಲಿ, ಅವರು ಈ ಥರ ಮಾಡಿಕೊಂಡು ಹಚ್ಕೋಬೋದು. ಮತ್ತು ಜೆಂಟ್ಸ್ ಲೇಡೀಸ್ ಎಲ್ಲರೂ ಕೂಡ ಹಚ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಲರ್ ಕೊಡುವಂಥದ್ದು. ಇವಾಗ ಬನ್ನಿ ನಾನು ಯಾವ ರೀತಿ ಮೆಹಂದಿ ತಲೆಗೂ ಕೂಡ ಅಪ್ಲೈ ಮಾಡ್ಬೋದಂತ ತೋರಿಸ್ತೀನಿ. ಇವಾಗ ನೋಡ್ತಾ ಇರ್ಬೋದು ತಲೆಗೆ ನಾನು ಹಚ್ತಾ ಇದ್ದೀನಿ. ಜಾಸ್ತಿ ಏನು ಬಿಳಿ ಕೂದಲಿಲ್ಲ, ಸ್ವಲ್ಪ ಸ್ವಲ್ಪನೇ ಇರುವಂಥದ್ದು. ಆದರೂ ಕೂಡ ನಿಮಗೆ ತಲೆಗೆ ಹಚ್ಚಿ ತೋರಿಸ್ತಾ ಇರೋದು. ಇವಾಗ ನೋಡಿ ಒಂದು ಬ್ರಷಿನ ಸಹಾಯದಿಂದ ನಾನು ಮೆಹಂದಿ ಹಚ್ತಾ ಇರೋದು ನೋಡಿ. ಬ್ರಷಲ್ಲಿ ಕೂಡ ಯಾವ ರೀತಿ ಕಲರ್ ಕಾಣಿಸ್ತಾ ಇರ್ಬೋದು ನಿಮಗೆ. ತುಂಬಾ ಕಪ್ಪು ಆಗಿರುವಂಥ ಕಲರ್ ನೋಡಿ ಸ್ನೇಹಿತರೆ, ಒಳ್ಳೆ ರಿಸಲ್ಟು. ಈ ಥರ ನೀವು ಕಪ್ಪು ಕಲರ್ ರೆಡಿ ಮಾಡ್ಕೋಬೋದು. ಮತ್ತು ಇದು 2-3 ದಿವಸದವರೆಗೂ ಕೂಡ ಇಟ್ಟರೆ ಮತ್ತೆ ಜಾಸ್ತಿ ಕಪ್ಪಗಾಗುತ್ತೆ. ಆ ಥರ ಕೂಡ ಇಟ್ಕೊಂಡು ಹಚ್ಕೋಬೋದು. ಇವಾಗ ನಾನು ತಲೆಗೆ ಹಚ್ತಾ ಇರೋದು ಬ್ರಷ್ನಿಂದನೇ ಹಚ್ತಾ ಇದ್ದೀನಿ ನೋಡಿ. ಈ ಥರ ತಲೆಗೆ ಹಚ್ತಾ ಬಂದಮೇಲೆ ನಮ್ಮ ತಲೆ ಕೂದಲಿಗೆ ಮತ್ತೆ ನಾವು ಜಾಸ್ತಿ ಹೊತ್ತು ಬಿಡ್ತೀವಲ್ವ, ಇನ್ನೂ ಕಪ್ಪಗಾಗುತ್ತೆ. ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಗುವಂಥ ಮೆಹಂದಿ ಟ್ರೈ ಮಾಡಿ. ಯಾಕಂದರೆ ಇದರಲ್ಲಿ ಹೀನಾ ಮೆಹಂದಿ ಪುಡಿ ಹಾಕಿರ್ತೀವಿ ಮತ್ತು ನೆಲ್ಲಿಕಾಯಿ ಮೆಹಂದಿ ಪುಡಿ ಹಾಕಿರ್ತೀವಿ. ಇದರಿಂದ ಕೂಡ ನಮಗೆ ಬ್ಲ್ಯಾಕ್ ಮೆಹಂದಿ ರೆಡಿ ಆಗಿರೋದು ನೋಡಿ. ಇದರಲ್ಲಿ ಏನು ನೋಡಿ ನ್ಯಾಚುರಲ್ ಆಗಿರುವಂಥ ಕಲರ್ಗಳು ನಾವು ಯೂಸ್ ಮಾಡೋದ್ರೆ ನಮ್ಮ ಕೂದಲಿಗೂ ಕೂಡ ಒಳ್ಳೆಯದು, ನಮ್ಮ ಶರೀರಕ್ಕೂ ಕೂಡ ಒಳ್ಳೆಯದು. ಕೆಮಿಕಲ್ಗಿಂತ ಇದು ನ್ಯಾಚುರಲ್ ಆಗಿರುವಂಥ ಕಲರ್ ತುಂಬಾ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು. ಈ ಥರ ನೀವು ಟ್ರೈ ಮಾಡಿ. ಒಂದೇ ಸರ್ತಿಗೆ ನೋಡಿ ಈ ಥರ ನಿಮ್ಮ ಕೂದಲು ಕಪ್ಪಗಾಗುತ್ತೆ ನೋಡಿ. ಖಂಡಿತವಾಗಿ ಟ್ರೈ ಮಾಡ್ಬೋದು ನೀವು ಕೂಡ. ಈ ನಮ್ಮ ಬ್ರಷಿನಿಂದ ಎಲ್ಲ ಕಡೆ ಹಚ್ತಾ ಇದ್ದೀನಿ. ನೀವು ಮೀಸೆಗೂ ಕೂಡ ಹಚ್ಕೋಬೋದು. ಕೂದಲಿಗಲ್ಲಿ ಮೀಸೆಗಲ್ಲಿ ಎಲ್ಲ ಕಡೆ ಹಚ್ಕೊಳ್ಳಿ, ತುಂಬಾ ಕಪ್ಪಗಾಗುತ್ತೆ. ಈ ಥರ ನೋಡಿ ಎಲ್ಲ ಕಡೆ ಬ್ರಷಿನಿಂದ ಹಚ್ತಾ ಇದ್ದೀನಿ. ಮತ್ತು ನಿಮಗೆ ಒಳಗಡೆ ಕೂಡ ಚೆನ್ನಾಗಿ ಬಿಳಿ ಕೂದಲಿದ್ರೆ ಅಲ್ಲೂ ಕೂಡ ಹಚ್ಕೊಂಡ್ಬಿಡಿ. ಏನು ಜಾಸ್ತಿ ಏನು ಬಿಳಿ ಕೂದಲಿದ್ದಿಲ್ಲ, ಹಾಗಾಗಿ ನನ್ನ ತಲೆ ಮೇಲೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ತಾ ಇರೋದು. ಈ ಥರ ನಿಮಗೆ ಎಲ್ಲೆಲ್ಲಿ ಬಿಳಿ ಕೂದಲು ಕಾಣಿಸುತ್ತೆ ಅಲ್ಲೆಲ್ಲ ಕಡೆ ಹಚ್ಕೊಂಡ್ಬಿಡಿ. ಹಾಗಿದ್ರೆ ಟ್ರೈ ಮಾಡ್ಬೋದು. ನಿಮಗೂ ಕೂಡ ಇವತ್ತಿನ ಮೆಹಂದಿ ಈ ವಿಡಿಯೋ ಇಷ್ಟ ಆಗಿರ್ಬೋದು, ಬ್ಲ್ಯಾಕ್ ಮೆಹಂದಿ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆದರೆ ನನಗೆ ಲೈಕ್ ಕೊಡಿ, ಇಷ್ಟ ಇಲ್ದರೂ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು. ನಾನು ಮೀಸೆಗೂ ಕೂಡ ಹಚ್ತಾ ಇದ್ದೀನಿ ಹಾಗೆ ಬ್ರಷಿನಿಂದನೇ. ಈ ಥರ ಕೂಡ ನೀವು ಕಲರ್ ರೆಡಿ ಮಾಡ್ಕೊಂಡು ನೋಡಿ, ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕುತ್ತೆ. ಇವಾಗ ನಾನು ಮೆಹಂದಿ ಪೂರ್ತಿ ಅಪ್ಲೈ ಮಾಡಿದ ಮೇಲೆ ತೋರಿಸ್ತೀನಿ ನೋಡಿ ಯಾವ ರೀತಿ ಹಚ್ಕೊಂಡು ಆದಮೇಲೆ. ನೋಡಿ ಎಷ್ಟೆಲ್ಲ ಬ್ಲ್ಯಾಕ್ ಆಗಿರುವಂಥದ್ದು. ಇದೇ ಥರ ನಿಮ್ಮ ಕೂದಲಿಗೆ 2 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.